ಮತ್ತೊಮ್ಮೆ ಸರಿಯಾಗಿ ಕೇಳಿ ನೀವು, ಇದು ನಾವು ಹೇಳುವ ಮಾತುಗಳಲ್ಲ. 850 ವರ್ಷಗಳ ಹಿಂದೆ ಬಸವಾದಿ ಶಿವಶರಣರ ಕಾಲದಲ್ಲಿ ರಚಿತವಾದಂಥ ವಚನ, ಹೊಲೆಯರ ಬಾವಿಯೊಳೊಂದು ಎಲುಬು ನಟ್ಟಿದ್ದರೆ ಹೊಲೆ ಹೊಲೆ ಎಂಬುದು ಈ ಲೋಕವಲ್ಲ. ಹರಿಜನರ ಕೇರಿಯಲ್ಲಿ ಬಾವಿ ಇರ್ತಕ್ಕಂಥ ಬಾವಿಯಲ್ಲಿ ಒಂದೇನಾದರೂ ಎಲುಬು ಇದ್ದರೆ ಚೀತು ಅಂತ ಹೀಗಳಿತಾರೆ. ಮುಂದಿನ ಸಾಲದಲ್ಲಿ ಹೇಳ್ತಾರೆ, ಹಲವೆಲುವಿರುವ ಈ ಬಾಯಲ್ಲಿ ಅಲ್ಲದ ನುಡಿದರೆ ಹೊಲೆಯರ ಬಾವಿಗಿಂತ ಕರ್ಕಷ್ಟ ಕಾಣ ರಾಮನಾಥ. ಹರಿಜನರ ಕೇರಿಯಲ್ಲಿರ್ತಕ್ಕಂಥ ಬಾವಿಯಲ್ಲಿ ಎಲುಬು ಇದ್ದರೆ ಚೀತು ಹೊಲೆ ಅಂತಂತೀರಿ. ನಿಮ್ಮ ಬಾಯಲ್ಲಿರ್ತಕ್ಕಂಥದ್ದೇನು? ನಿಮ್ಮ ಬಾಯಲ್ಲಿರೋದು ಎಲುಬೆ. ನೀವು ಅಲ್ಲದ ಮಾತುಗಳನ್ನು ಆಡಿದರೆ ಅದು ಹರಿಜನರ ಕೇರಿಯಲ್ಲಿರ್ತಕ್ಕಂಥ ಬಾವಿಗಿಂತಲೂ ಕೀಳು ಅಂತ ಹೇಳಿದವರು ಮೊದಲು ಹೇಳಿದವರು ಶಿವಶರಣರು. ಭಾರತದ ಸಂವಿಧಾನದ ಆರಂಭದ ಪುಟಗಳನ್ನು ನೀವು ಓದಿದರೆ ಅಲ್ಲಿರುವ ಎಲ್ಲ ಸಾಲುಗಳು ಬಸವಾದಿ ಶಿವಶರಣರ ವಚನ ಸಾಹಿತ್ಯದಲ್ಲಿ ಅಡಕವಾಗಿದ್ದಾವೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಹಿರಿಯ ಗುರುಗಳು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಈಗ ತಾನೇ ಇದರ ಸಭೆಯ ಆರಂಭದಲ್ಲಿ ಮುಖ್ಯಮಂತ್ರಿಗಳಿಗೆ ನಾವು ನಮ್ಮ ಗುರುಗಳು ಬರೆದಂಥ ಪುಸ್ತಕವನ್ನು ತೋರಿಸ್ತಾ ಇದ್ದರು, ಅವರ ಜೀವನ ಚರಿತ್ರೆ. ಹೊಳಲ್ಕೆರೆ ತಾಲೂಕು ದೊಗ್ನಾಳಲ್ಲಿ ಒಬ್ಬ ಕೆಂಚಪ್ಪ ಅಂತ ಇದ್ದ ಹರಿಜನ. ಇದು ಸ್ವಾತಂತ್ರ್ಯ ಪೂರ್ವದ ಘಟನೆ, ನಿಮ್ಮ ಗಮನದಲ್ಲಿರಲಿ. ಕೆಂಚಪ್ಪ ಅಂತ ಹರಿಜನ ದೊಗ್ನಾಳಲ್ಲಿದ್ದ ಹೊಳಲ್ಕೆರೆ ತಾಲೂಕು. ಅವರ ಮಕ್ಕಳ ಮದುವೆಗೆ ಕೆಂಚಪ್ಪ ದೊಡ್ಡ ಗುರುಗಳನ್ನ ಆಹ್ವಾನಿಸ್ತಾರೆ. ಆಗ ಕೊಟ್ಟರೆ ನಂಜಪ್ಪನವರು ಅಂತ ಇದ್ದರು, ಮಹಾತ್ಮ ಗಾಂಧೀಜಿಯ ಆತ್ಮೀಯರು, ಅವರ ಹೋರಾಟದಲ್ಲಿ ಪಾಲ್ಗೊಂಡವರು. ಅವರು ನಮ್ಮ ಮಠದ ಶಿಷ್ಯರು. ಕೆಂಚಪ್ಪನ ಮಕ್ಕಳ ಮದುವೆಗೆ ದಯಮಾಡಿಸಬೇಕು ಅಂತ ಅವರು ಆಗ್ರಹ ಪಡಿಸ್ತಾರೆ, ದೊಡ್ಡ ಗುರುಗಳು ಒಪ್ಕೊಳ್ತಾರೆ. ಆದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಆದಿನ ದಿನಮಾನಗಳಲ್ಲಿ ಮಠದ ಅನೇಕ ಶಿಷ್ಯರು ವಿರೋಧಿಸ್ತಾರೆ, ಹೋಗಬಾರ್ದು ಅಂತ, ಗುರುಗಳಿಗೆ ಹೋಗಬಾರ್ದು ಅಂತ ವಿರೋಧಿಸ್ತಾರೆ. ನೀವು ಹೋದರೆ ನಾವು ಬಹಿಷ್ಕರಿಸ್ತೀವಿ, ಹಾಗೆ ಹೀಗೆ. ದೊಡ್ಡ ಗುರುಗಳು ಯಾವುದಕ್ಕೂ ಜಗ್ಗದೆ ಹರಿಜನ ಮುಖಂಡ ದೊಗ್ನಾಳಿನ ಕೆಂಚಪ್ಪನ ಮಕ್ಕಳ ಮದುವೆಗೆ ಹೋಗ್ತಾರೆ, ದಯಮಾಡಿಸ್ತಾರೆ. ಅಲ್ಲಿ ಜಾತಿಯ ಸಂಘಟನೆಗಳನ್ನು ವಿರೋಧಿಸ್ತಾರೆ. ಇದು ನಮ್ಮ ಗುರುಗಳು ಹಾಕಿದಂಥ ತಳಪಾಯ. ತರಳ ಬಾಳು ಒಂದು ಜಾತಿ ಜನಾಂಗಕ್ಕೆ ಮಾಡಿದ ಆಶೀರ್ವಾದ ಅಲ್ಲ, ಇಡೀ ಮನುಕುಲಕ್ಕೆ ಮಾಡಿದಂಥ ಆಶೀರ್ವಾದ. ಅದು ಮರಳಿಸಿದ್ರು ಆಶೀರ್ವಾದ ಮಾಡಿದ್ದು. ತರಳ ಅಂದರೆ ಅದು ಹಿಂದೆ ಮಮತೆ ಇದೆ, ಮಾತೃ ವಾತ್ಸಲ್ಯ ಇದೆ, ಯಾವುದೇ ಜಾತಿ ಮತ ಪಂಥ ಇಲ್ಲ. ಆ ಮಹಾಮಹಿಮ ಮರಳಿಸಿದ್ದರು ಮಾಡಿದಂಥ ಆಶೀರ್ವಾದ ಮಂತ್ರ ಏನಿದೆ, ತರಳಬಾಳು, ಮಾಘ ಶುದ್ಧ ಹುಣ್ಣಿಮೆಯ ದಿವಸ. ಆ ನೆನಪಿಗೆ ನಾವು ಪ್ರತಿ ವರ್ಷ ದೊಡ್ಡಗುರುಗಳ ಕಾಲದಿಂದಲೂ ತರಳುಬಾಳು ಹುಣ್ಣಿಮೆ ಮಹೋತ್ಸವ ಮಾಡ್ತಾ ಬಂದಿರೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅಂಥ ಒಂದು ವರ್ಷದ 2018ರಲ್ಲಿ ಜಗಳೂರಿನಲ್ಲಿ ನಡೆದಂಥ ತರಳುಬಾಳು ಹುಣ್ಣಿಮೆ ಮಹೋತ್ಸವಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅದರಲ್ಲಿ ಭಾಗವಹಿಸಿದರು, ಅದರಲ್ಲಿ ಪಾಲ್ಗೊಂಡಿದ್ದರು. ಆಗಲೂ ಮುಖ್ಯಮಂತ್ರಿಗಳಾಗಿದ್ದರು 18ರಲ್ಲಿ. ಲಕ್ಷಾಂತರ ಜನ ಸೇರಿದರು. ಆ ಸಂದರ್ಭದಲ್ಲಿ ನಾವು ಅವರ ಮುಂದೆ ಇಟ್ಟ ಯೋಜನೆ ಭರಮಸಾಗರ ಮತ್ತು ಜಗಳೂರು ಜೋಡಿ ಏತಿ ನೀರಾವರಿ ಯೋಜನೆಗೆ ಮೊಟ್ಟ ಮೊದಲು ಮಂಜೂರಾತಿ ನೀಡಿದವರು ಸನ್ಮಾನ್ಯ ಸಿದ್ದರಾಮಯ್ಯನವರು. ತರಳುಬಾಳು ಹುಣ್ಣಿಮೆ ಮಹೋತ್ಸವವನ್ನು ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಹೋದ 15 ದಿನಗಳಲ್ಲಿ ಅವರ ಬಜೆಟ್ನಲ್ಲಿ 500 ಕೋಟಿ ರೂಪಾಯಿಗಳನ್ನು ಈ ಜಗಳೂರು ಏತಿ ನೀರಾವರಿಗೆ ಅವರು ಮಂಜೂರು ಮಾಡಿದರು. ಅದನ್ನು ನಾವು ಯಾವಾಗಲೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಅವರು ಮಂಜೂರಾತಿ ನೀಡಿದ ಪರಿಣಾಮವಾಗಿ ಈ ದಿನ ಎಷ್ಟು ಖುಷಿಯಿಂದ ನಮ್ಮ ರೈತರು ನೂರಾರು ಕೆರೆಗಳಿಗೆ ನೀರು ಗಂಗೆ ಧುಮ್ಮಿಕ್ತಾ ಇದೆ, ತುಂಗಭದ್ರಾ ನದಿಯ ನೀರು ಧುಮ್ಮಿಕ್ತಾ ಇದೆ. ನೂರಾರು ಕೆರೆಗಳಿಗೆ ಎಷ್ಟು ಖುಷಿ ಸಂಭ್ರಮ ಇದೆ.
ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರು ಬೇಗನೆ ಬೆಂಗಳೂರಿಗೆ ಹೋಗಬೇಕಾಗಿದೆ. ನಾವು ಹೆಚ್ಚು ದೀರ್ಘವಾದ ಭಾಷಣ ಮಾಡಲಿಕ್ಕೆ ಹೋಗಲ್ಲ. ಆದರೆ ಒಂದೇ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀವಿ. ನೀವು ಈ ಸಾರಿ ಅಧಿಕಾರಕ್ಕೆ ಬರೋ ಸಂದರ್ಭದಲ್ಲಿ 5 ಗ್ಯಾರಂಟಿಗಳನ್ನು, ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಿ. ಆ ಎಲ್ಲ ಗ್ಯಾರಂಟಿಗಳಂತಲೂ ಮುಖ್ಯವಾಗಿ ಇನ್ನೊಂದು ಗ್ಯಾರಂಟಿ ನೀವು ಮುಖ್ಯಮಂತ್ರಿಗಳಾಗಿದ್ದಾಗಲೇ ನೀವು ಪ್ರಕಟಿಸಬೇಕು. ಅದೇನಪ್ಪ ಅಂದರೆ ನಮ್ಮ ರೈತರಿಗೆ ನೀರು ಕೊಡ್ತಕ್ಕಂಥ ನೀರಿನ ಗ್ಯಾರಂಟಿ. ನೀರಿನ ಗ್ಯಾರಂಟಿ ನೀವು ಒಂದು ಮಂಜೂರು ಮಾಡಿಕೊಟ್ರೆ ನೀವು ಸರ್ಕಾರದಲ್ಲಿ ಏನೇನು ಸಾಲ ಮಾಡ್ತೀರೋ ಆ ಎಲ್ಲ ಸರ್ಕಾರದ ಸಾಲವನ್ನು ತೀರಿಸ್ತಕ್ಕಂಥ ಶಕ್ತಿ ನಮ್ಮ ರೈತರಿಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಆ ಒಂದು ಪುಣ್ಯ ಕಾರ್ಯವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾವು ನಿರೀಕ್ಷೆ ಮಾಡಿ, ಇಲ್ಲಿ ಏನು ನೀವೆಲ್ಲ ಸೇರಿದ್ದೀರಿ, ಭಾಳ ತುಳಿತಕ್ಕೆ ಒಳಗಾದಂಥ ಜನ ಇದೆ, ಭಾಳ ತುಳಿತಕ್ಕೆ ಒಳಗಾದವರು. ಈ ಭಾರತದ ಶ್ರೇಣೀಕೃತ ಸಮಾಜದಲ್ಲಿ ಜಾತಿಯ ಆಧಾರದ ಮೇಲೆ ಸ್ತರಗಳು ನಿರ್ಮಾಣ ಆಗಿದ್ದಾವೆ. ಮೇಲು ಕೀಳು ಅಂತಕ್ಕಂಥ ಭಾವನೆ. ಮೇಲಿರ್ತಕ್ಕಂಥವ್ರು ಈಗ ಒಂದು ಮಡಿಕೆಗಳನ್ನು ಹೋಲಿಕೆ ಮಾಡೋಣ. ದೊಡ್ಡ ಮಡಿಕೆ ಕೆಳಗಿರುತ್ತೆ, ಅದ್ರ ಮೇಲೆ ಇನ್ನೊಂದು ಮಡಿಕೆ, ಇನ್ನೊಂದು ಮಡಿಕೆ, ಇನ್ನೊಂದು ಮಡಿಕೆ ಹೀಗೇರಿಸ್ತಾ ಹೋಗ್ತಾರೆ. ಆದರೆ ಮೇಲೆ ಇರ್ತಕ್ಕಂಥ ಮಡಿಕೆಗೆ ಯಾವುದು ಆಧಾರ? ಕೆಳಗಿನ ಮಡಿಕೆನೇ ಆಧಾರ. ಮೇಲಾಗಲಲ್ಲೇನು ಕೀಳಾಗಲ್ಲದೆ, ಕೀಳಿಂಗಲ್ಲದೆ ಹಯನ ಕರುವುದೇ, ಮೇಲಾಗಿ ನರಕದಲ್ಲಿ ಓಲಾಡಲಾರೇನು, ನಿಮ್ಮ ಶರಣರ ಪಾದಕ್ಕೆ ಕೀಳಾಗಿರಿಸು ಕೂಡಲ ಸಂಗಮ ದೇವ ಅಂತ. ನಾನು ಮೇಲಾಗಿ ಇಷ್ಟಪಡಲ್ಲ ಅಂತ ಹೇಳ್ತಾರೆ. ಶೆಟ್ಟಿ ಎಂಬೆನೆ ಶಿರಿಯಾಳನ, ಮಡಿವಾಳನೆಂಬೆನೆ ಶೆಟ್ಟಿ ಎಂಬೆನೆ ಶಿರಿಯಾಳನ, ಮರಿವಾಳನೆಂಬೆನೆ ಮಾಚಯ್ಯನ, ಡೋಹರನೆಂಬನೆ ಕಕ್ಕಯ್ಯನ, ಆನು ಹಾರುವನೆಂದರೆ ಕೂಡ ಸಂಘ ನಗುವನಯ್ಯ ಅಂತ ಹೇಳ್ತಾರೆ. ಸ್ವತಃ ಮೇಲ್ವರ್ಗದಲ್ಲಿ ಹುಟ್ಟಿದ್ರು ಬಸವಣ್ಣವರು. ಅದು ಅವತ್ತು ಪ್ರಜಾಪ್ರಭುತ್ವ ಯಾವುದೇ, ಆಗ ಪ್ರಜಾತಂತ್ರ ಇರಲಿಲ್ಲ, ಪ್ರಜಾಪ್ರಭುತ್ವ ಇರಲಿಲ್ಲ, ರಾಜಪ್ರಭುತ್ವ. ಆ ಸಂದರ್ಭದಲ್ಲಿ ಬಸವಣ್ಣವರು ವರ್ಗಕ್ಕೆ ಸೇರಿದವರಾದರೂ ಸಹ ಕೆಳವರ್ಗದವರ ಬಗ್ಗೆ ಹೃದಯದ ತುಡಿತ ಅವರ ವಚನಗಳಲ್ಲಿ ನಾವು ಹಾಸುಹೊಕ್ಕಾಗಿದೆ. ಗೋತ್ರ ನಾಮವ ಬೆಸಗೊಂಡರೆ ಮಾತು ನೋಕದೆ ಸುಮ್ಮನಿದ್ದಿರಿದೆ ಕೈಯ. ಬಸವಣ್ಣವರು ಎಂಥ ಒಂದು ಚಾಲೆಂಜ್ ನಿಮ್ಗೆ ಸವಾಲು ಹಾಕ್ಕೊಟ್ಟಿದ್ದಾರೆ. ನಿಮಗೆ ಯಾರಾದರೂ ನಿಮ್ಮ ಗೋತ್ರ ಏನು? ಒಂದು ದೇವಸ್ಥಾನಕ್ಕೆ ಹೋಗ್ತೀರಿ, ಯಾವ ಗೋತ್ರ ಪ್ರವರ ಅಂತಂದರೆ ಅದನ್ನು ನೆನೆಸ್ಕೊಂಡು ಬಸವಣ್ಣವರು ಇಲ್ಲಿ ಹೇಳ್ತಾ ಇದ್ದಾರೆ, ಗೋತ್ರ ನಾಮವ ಬೆಸಗೊಂಡೆಡೆ. ನಿಮ್ದು ಯಾವುದು ಗೋತ್ರ? ಕಾಶ್ಯಪ ಗೋತ್ರ, ಕೌಂಡಿನ್ಯ ಗೋತ್ರ ಅಂತ ಇದುಗಳು ಇದಾವಲ್ಲ. ತಲೆಯ ಕುತ್ತಿ ನೆಲೆಯೇ ಬರೆಯುತ್ತೆ ಇದ್ದಿರದೆ ಕಯ್ಯ. ನೀವು ನಾಚಿಕೆಯಿಂದ ಯಾವುದು ನಮಗೆ ಗೋತ್ರ ಗೊತ್ತಿಲ್ಲ ಅಂತ ಹೇಳಿ ನಾಚಿಕೆಯಿಂದ ನೀವು ಯಾಕೆ ತಲೆ ತೆಗೆಸ್ತೀರಿ? ಕಾಲು ಕೆರಿತ ಯಾಕೆ ನಿಲ್ತೀರಿ? ಮತ್ತೇನು ಮಾಡಬೇಕಾಗಿತ್ತು ಅಂತ ನೀವು ಕೇಳಿದರೆ ಹೇಳ್ತಾರೆ ಬಸವಣ್ಣವರು, ಗೋತ್ರ ಮಾದಾರ ಚೆನ್ನಯ್ಯ, ಗೋತ್ರ ಡೋಹರ ಕಕ್ಕಯ್ಯ ಎಂಬುದೇನು ಅಂತ. ಯಾವುದಾದ್ರು ದೇವಸ್ಥಾನಕ್ಕೆ ಹೋದರೆ ನೀವು ಯಾವ ಗೋತ್ರ ಅಂತ ಕೇಳಿದ್ರೆ ನೀವು ಆಚಿಕೆ ಪಟ್ಕೋಬಾರದು, ತಲೆ ತಗ್ಸ್ಬಾರ್ದು. ಏನು ಹೇಳಬೇಕು? ನಮ್ಮದು ಮಾದಾರ ಚೆನ್ನಯ್ಯನ ಗೋತ್ರ ಅಂತ ಹೇಳ್ಕೋಬೇಕು, ಡೋಹರ ಕಕ್ಕಯ್ಯನ ಗೋತ್ರ ಅಂತ ಹೇಳ್ಕೋಬೇಕು. ಮಾದಾರ ಚೆನ್ನಯ್ಯನಾಗಲಿ, ಡೋಹರ ಕಕ್ಕಯ್ಯನಾಗಲಿ, ಕೌಂಡಿಣ್ಯ ಋಷಿ, ಇನ್ಯಾರೋ ಋಷಿ, ಯಾವ ಋಷಿಗಿಂತಲೂ ಕಡಿಮೆ ಏನಲ್ಲ. ಹಾಗೆ ನೋಡಿದ್ರೆ ಎಲ್ಲ ಋಷಿ ವರೇಣ್ಯರು ಕೆಳಸ್ತರದಿಂದಲೇ ಬಂದವರು. ಅದನ್ನು ನಾವು ದೀರ್ಘವಾಗಿ ಹೇಳಲಿಕ್ಕೆ ಹೋಗಲ್ಲ. ಮುಖ್ಯಮಂತ್ರಿಗಳು ತುಂಬ ಅವರು ಪ್ರಯಾಣ ಮಾಡೋರಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಇಲ್ಲಿ ಭರಮಸಾಗರ ಮತ್ತು ಜಗಳೂರು, ದಾವಣಗೆರೆ ಈ ಭಾಗದ ಎಲ್ಲ ರೈತರ ವತಿಯಿಂದ ಅವರನ್ನು ತುಂಬ ಹೃದಯದಿಂದ ಅಭಿನಂದಿಸ ಬಯಸ್ತೇವೆ. ಅವರು ಈ ನೀರಾವರಿ ಯೋಜನೆಗೆ ಹಣ ಮಂಜೂರು ಮಾಡಿದ್ದಕ್ಕಾಗಿ ಇದರ ಒಂದು ಹೋರಾಟದಲ್ಲಿ ಇವತ್ತೇನು ಆಂಜನೇಯ ಚಾರಿಟಬಲ್ ಟ್ರಸ್ಟ್, ಇದು ಆಂಜನೇಯ ಇದ್ದಾರೆ, ಇವ್ರ ಪಾತ್ರನೂ ಇದೆ. ನಮ್ಮ ದಾವಣಗೆರೆಯ ಈಗಿನ ಮಂತ್ರಿಗಳಾದಂಥ ಮಲ್ಲಿಕಾರ್ಜುನ ಪಾತ್ರ ಇದೆ. ಒಟ್ಟಿಗೆ ಎಲ್ಲ ಸರ್ಕಾರಗಳ ಒಂದು ಏನು ಈ ಹೋರಾಟದಲ್ಲಿ ಈ ಯೋಜನೆಗೆ ಅವರೆಲ್ಲರ ಸಹಕಾರ ಇದೆ. ಹೀಗಾಗಿ ನಾವು ಯಾವುದೇ ಪಕ್ಷ ಇದನ್ನು ಎತ್ತೆಣಿಸದೆ ಇದುವರೆಗೂ 2018ರಿಂದ ಇಲ್ಲಿವರೆಗೂ ಏನೆಲ್ಲ ಮಂಜೂರಾತಿ ನೀಡಿದ್ದಾರೆ
ಆ ಎಲ್ಲ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಈ ಸಂದರ್ಭ ನೆನೆಸಿ